ಹೇಳಿದ್ದಾರೆ ಆ ನಾಯಕ. ಮೀಟಿಂಗ್ ನಲ್ಲಿ ಮುಲಾಜಿಲ್ದೆ ಮಾತನಾಡಿದ್ದಾರೆ ಲಿಂಬಾವಳಿ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ನೇಮಕಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಎಸಿನು ರಾಜ್ಯ ಬಿಜೆಪಿಯ ಬಣಗಳ ಬಡಿದಾಟ ಮತ್ತು ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಡ್ಡೆ ಮುರಿದಂತೆ ಹೇಳಿದ್ದಾರೆ ಆ ನಾಯಕ. ಮೀಟಿಂಗ್ ನಲ್ಲಿ ಮುಲಾಜಿಲ್ದೆ ಮಾತನಾಡಿದ್ದಾರೆ ಲಿಂಬಾವಳಿ ಅವರು. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ನೇಮಕಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲಿನಿಂದಲೂ ವಿರೋಧಿಸುತ್ತಲೇ ಬಂದಿದ್ದಾರೆ ಇದೇ ಬಣ. ಅತೃಪ್ತ ಶಮನಕ್ಕೆ ನಿನ್ನೆ ಸಭೆಯನ್ನ ಕರೆದಿದ್ರು ಪ್ರಹ್ಲಾದ್ ಜೋಶಿ. ಏನು ಚರ್ಚೆ ಮಾಡಿದ್ರು ಅಷ್ಟೇ, ನಮ್ಮ ನಿಲುವು ಬದಲಾಗೋದಿಲ್ಲ, ಪಕ್ಷ ಅಧೋಗತಿಗೆ ಹೋಗ್ತಾ ಇದೆ, ಇನ್ನು ನಿಮ್ಮನ್ನ ಒಪ್ಪಲಾರಿ, ಪಕ್ಷದಲ್ಲಿ ಸಂಘಟನೆಯೇ ಇಲ್ಲ, ಎಲ್ಲ ಇವರದ್ದೇ ಟೀಮ್ ಆಗಿದೆ. ವಿಜೇಂದ್ರ ಎದುರಲ್ಲೇ ಈ ಮಾತನ್ನ ಹೇಳಿದ್ದಾರೆ ಲಿಂಬಾವಳಿ ಅವರು. ಜೋಶಿ ಎದುರಲ್ಲೇ ನೇರವಾಗಿ ಅರವಿಂದ ಲಿಂಬಾವಳಿ ಅವರು ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ. ನಿನ್ನೆ ಅಶ್ವತ್ಥನಾರಾಯಣ ಅವರ ಮನೆಯಲ್ಲಿ ನಡೆದಿದ್ದಂತಹ ಸಭೆ ಇದು. ಅಶ್ವತ್ಥನಾರಾಯಣ ಅವರು, ಸುನಿಲ್ ಕುಮಾರ್, ಸಿಟಿ ರವಿ, ಇನ್ನು ಸದಾನಂದ ಗೌಡರು ಎಲ್ಲರ ಎದುರಲ್ಲೇ ಅರವಿಂದ ಲಿಂಬಾವಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲಿಂಬಾವಳಿಯವರ ಮಾತಿಗೆ ಕೆಲ ಕ್ಷಣ ಮೌನವಾಗಿತ್ತಂತೆ ಸಭೆ. ಹೀಗಾಗಿ ಹೊಂದಿಕೊಂಡು ಹೋಗಬೇಕು, ಮುಂದೆ ನೋಡೋಣ ಅನ್ನೋದಾಗಿ, ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿದ್ದಾರೆ. ನಿನ್ನೆಯ ಅಶ್ವತ್ಥನಾರಾಯಣ ಅವರ ನಿವಾಸದಲ್ಲಿ ಬಿಜೆಪಿಯ ಒಂದು ಮಹತ್ವದ ಸಭೆಯಾಗಿತ್ತು. ಆ ಸಭೆ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿತ್ತು. ಒಂದು ಕಡೆ ಅಶೋಕ್ ಅವರು ಇರಲಿಲ್ಲ. ವಿಪಕ್ಷ ಸ್ಥಾನದ ಬದಲಾವಣೆ ಏನಾಗುತ್ತೆ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಬಿಜೆಪಿ ಮನೆಯಲ್ಲಿದೆ. ಅದರ ನಡುವೆ ಅರವಿಂದ ಲಿಂಬಾವಳಿ ಅವರು ಏಕದಮ್ ಕಡ್ಡೆ ಮುರಿದಂತೆ ಮಾತನಾಡಿದ್ದಾರೆ. ಏನದು? ಯಾವುದೇ ಕಾರಣಕ್ಕೂ ಕೂಡ ನಾವು ಒಪ್ಪೋದಿಲ್ಲ. ರಾಜ್ಯಾಧ್ಯಕ್ಷರ ಏನು ನೇಮಕ ಆಗಿತ್ತಲ್ಲ, ಅಂದಿನಿಂದಲೂ ಕೂಡ ವಿಜಯೇಂದ್ರ ಅವರನ್ನ ವಿರೋಧಿಸುತ್ತಲೇ ಬಂದಿದ್ದೀವಿ. ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ಪಕ್ಷದಲ್ಲಿ ಸಂಘಟನೆನೇ ಇಲ್ಲ, ಎಲ್ಲ ಇವರದ್ದೇ ಟೀಮ್ ಆಗಿಬಿಟ್ಟಿದೆ ಅನ್ನೋದಾಗಿ ಈ ಮಾತುಗಳನ್ನ ವಿಜಯೇಂದ್ರ ಅವರ ಎದುರಲ್ಲೇ ಅರವಿಂದ ಲಿಂಬಾವಳಿ ಅವರು ಮುಲಾಜಿಲ್ದೆ ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಹಿರಿಯ ನಾಯಕರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಮತ್ತೆ ಇಡೀ ಬಿಜೆಪಿಯ ಘಟಾನುಘಟಿಗಳ ಅದೇ ಮೀಟಿಂಗ್ ಅಲ್ಲಿದ್ರು. ಇವ್ರ ಈ ಮಾತು ಹೇಳ್ತಿದ್ದಂತೆ ಒಂದು ಸಂದರ್ಭದಲ್ಲಿ ಇಡೀ ಮೀಟಿಂಗೇ ಸೈಲೆಂಟ್ ಆಗ್ಬಿಡುತ್ತಂತೆ. ಯಾಕಂದ್ರೆ ಹಿರಿಯ ನಾಯಕರ ಬಾಯಲ್ಲಿ ಈಗಾಗಲೇ ಅಸಮಾಧಾನ, ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ಆಗ್ಲೇಬೇಕು, ಸುಮ್ಮನೆ ಇರೋದೇ ಇಲ್ಲ ಅನ್ನೋದಾಗಿ ಬಿಜೆಪಿಯಲ್ಲಿ ಯಾವ ರೀತಿಯಾದಂಥ ಕೋಲಾಹಲ ಆಗ್ತಾ ಇದೆ ನೋಡ್ಕೊಂಡು ಬರ್ತಾನೇ ಇದ್ದೀವಿ. ಈ ಸಂದರ್ಭದಲ್ಲಿ ವಿಜಯೇಂದ್ರನ್ನ ನಾನು ಒಪ್ಪೋದೇ ಇಲ್ಲ, ಕಡ್ಡಿ ಮುರಿದಂತೆ ಈ ಮಾತು ಹೇಳಿದ್ದಾರೆ ಮುಲಾಜಿಲ್ದೆ ಅರವಿಂದ ಲಿಂಬಾವಳಿ ಅವರು. ಯಾಕಂದ್ರೆ ಬಿಜೆಪಿಯಲ್ಲಿ ರೆಬಲ್ಸ್ ಟೀಮ್ ಬಹಳಷ್ಟು ಹೋರಾಟ ಮಾಡ್ತಿದೆ. ಈ ಹೋರಾಟದ ಮೂಲಕವಾಗಿಯೇ ಯತ್ನಾಳ್ ಅವರಿಗಾಗಲೇ ಉಚ್ಚಾಟಿತರಾಗಿದ್ದಾರೆ. ಅದು ಕೂಡ ಪಕ್ಷಕ್ಕೆ ಮುಜುಗರ ತಂದರು, ಪಕ್ಷದ ನಿಯಮವನ್ನ ಪಾಲಿಸಲಿಲ್ಲ, ಹಿರಿಯ ನಾಯಕರ ಬಗ್ಗೆ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟೆ ಮಾತಿನಿಂದಲೇ ಉಚ್ಚಾಟನೆ ಆಗಿದ್ರು. ಅವರ ಮೂಲ ಮಾತಿದ್ದಿದ್ದೇ ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾವಣೆ ಆಗಬೇಕು, ನಾನು ಒಪ್ಪೋದಿಲ್ಲ. ಅದು ಬೇರೆ ಬೇರೆ ಆಯಾಮವನ್ನ ಪಡ್ಕೊಳ್ತಾ ಹೋಗ್ತು. ಉಚ್ಚಾಟನೆ ಮೇಲೆ ಉಚ್ಚಾಟನೆಗಳು ಕೂಡ ಆಯ್ತು. ಬಟ್ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆಯ ಸಂದರ್ಭ ಬಂದಿದೆ, ಆಗ್ಲೇ ಬೇಕಿತ್ತು. ಬಟ್ ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಿದೆ. ಇತ್ತೀಚೆಗಷ್ಟೇ ವಿಜಯೇಂದ್ರ ಅವರು ಕೂಡ ದೆಹಲಿಗೆ ಹೋಗಿದ್ರು, ದೆಹಲಿಯಿಂದ ಬಂದ್ರು. ದೆಹಲಿಯಿಂದ ಬರ್ತಿದ್ದಂತೆ ಅಶ್ವತ್ಥನಾರಾಯಣ ಅವರ ನಿವಾಸದಲ್ಲಿ ಒಂದು ಸಭೆ ಮಾಡ್ತಾರೆ. ಪ್ರಮುಖವಾಗಿ ಎಲ್ಲ ನಾಯಕರು ಕೂಡ ಭಾಗಿಯಾಗಿರುತ್ತಾರೆ. ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ, ಅವರ ನಿಯೋಗದ ಮೂಲಕವಾಗಿ ಏನು ಅಸಮಾಧಾನ ಹೊಂದಿದ್ದಾರೆ, ಅತೃಪ್ತರು ಯಾರ್ಯಾರಿದ್ದಾರೆ ಎಲ್ಲರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಅವರ ವಿಚಾರಗಳು ಏನೇನಿದೆ ಅದಕ್ಕೊಂದು ಬ್ರೇಕ್ ಹಾಕುವಂತ ಕೆಲಸಕ್ಕೂ ಕೂಡ ಸೂಚನೆ ಕೊಡಲಾಗಿತ್ತು. ಬಟ್ ಜೋಶಿ ಅವರ ಎದುರಲ್ಲೇ ನೇರವಾಗಿ ಕಡ್ಡಿ ಮುರಿದಂತೆ ನಾವು ಒಪ್ಪೋದಿಲ್ಲ, ಸಂಘಟನೆನೇ ಇಲ್ಲ, ಎಲ್ಲ ಅವ್ರದ್ದು ಟೀಮ್ ಆಗೋಬಿಟ್ಟಿದೆ ಅನ್ನೋದಾಗಿ ಅರವಿಂದ ಲಿಂಬಾವಳಿ ಅವರು ಮಾತನಾಡಿದ್ದಾರೆ. ಈ ಮಾತಾಡ್ತಿದ್ದಂತೆ ಕೆಲ ಕ್ಷಣ ಮೌನವಾಗಿದ್ದಂತೆ ಸಭೆನೇ ಸೈಲೆಂಟ್ ಆಗ್ಬಿಡ್ತು. ಹೊಂದಿಕೊಂಡು ಹೋಗಬೇಕು, ಮುಂದೆ ನೋಡೋಣ ಅನ್ನೋದಾಗಿ ಒಂದಿಷ್ಟು ಸಮಾಧಾನ ಮಾಡುವಂತ ಮಾತು ಆಯ್ತು. ಬಹಳ ಪ್ರಮುಖವಾಗಿ ಸಭೆಯಲ್ಲಿ ಅಶ್ವತ್ಥನಾರಾಯಣ ಅವರು, ಮಾಜಿ DCM ಇದ್ರು, ಸುನಿಲ್ ಕುಮಾರ್, ಸಿಟಿ ರವಿ, ಜೊತೆಯಲ್ಲಿ DVS ಎಲ್ಲರ ಎದುರಲ್ಲೇ ಈ ಹೇಳಿಕೆ ಕೊಟ್ಟಿದ್ದಾರೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಬಿಜೆಪಿ ಮನೆ ಈಗಾಗಲೇ ಮನೆಯೊಂದು 10 ಬಾಗಿಲಾಗಿದೆ. ಒಂದೇ ಒಂದು ಕೂಗು, ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾವಣೆ ಆಗಬೇಕು, ನಾವು ಒಪ್ಪೋದಿಲ್ಲ ಅಂತ. ನಿನ್ನೆಯ ಸಭೆಯಲ್ಲಿ ಅರವಿಂದ ಲಿಂಬಾವಳಿ ಅವರ ಮಾತು ಯಾವ ರೀತಿ ಆಗಿತ್ತು, ಆ ಸಂದರ್ಭದಲ್ಲಿ ಮೀಟಿಂಗ್ ಅಲ್ಲಿ ಏನೇನಾಯ್ತು, ಮುಂದೆ ಯಾವ ಸ್ವರೂಪ ಪಡ್ಕೊಳ್ಬಹುದು ಇದು ಮಾರುತಿ? ಅಖಿಲೇಶ್, ರಾಜ್ಯ ಬಿಜೆಪಿಗೆ ರಾಜ್ಯಾಧ್ಯಕ್ಷರ ನೇಮಕ ಆಗಬೇಕು ಅನ್ನುವಂಥ ಒಂದು ಒತ್ತಾಯ ನಿನ್ನೆ ಇವತ್ತಿಂದ ಆಗ್ತಾ ಇಲ್ಲ. ಕಳೆದ 3-4 ತಿಂಗಳಿಂದಲೂ ಕೂಡ ಈಗಾಗಲೇ 1 ವರ್ಷ ಕಂಪ್ಲೀಟ್ ಮಾಡಿರುವಂತಹ ವಿಜೇಂದ್ರ ಅವರನ್ನು ಮುಂದುವರಿಸಬೇಕು ಅನ್ನುವಂತಹ ಒಂದು ಒತ್ತಾಯ ಒಂದು ಬಣದಿಂದ ಆಗ್ತಿದೆ. ಅದೇ ರೀತಿ ರೆಬಲ್ ಸೇರಿದಂತೆ ಹಲವು ನಾಯಕರುಗಳು ವಿಜೇಂದ್ರ ಅವರ ಹೆಸರಿಗೆ ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ದೆಹಲಿಯಿಂದ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಬಹುತೇಕ ವಿಜೇಂದ್ರ ಅವರ ಹೆಸರು ಅಂತಿಮ ಆಗಿದೆ ಅನ್ನುವಂಥದ್ದು. ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಕೂಡ ವಿಜೇಂದ್ರ ಅವರ ಹೆಸರು ಘೋಷಣೆ ಆಗ್ಬೋದು ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ರಾಜ್ಯದಲ್ಲಿ ಈ ಮಾಹಿತಿ ಯಾವಾಗ ರೆಬಲ್ಸ್ ಸೇರಿದಂತೆ ತಟಸ್ಥರಿಗೆ ಸಿಕ್ತೋ ಈಗಲೂ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ದೆಹಲಿಯ ವರಿಷ್ಠರು ರಾಜ್ಯದ ಪ್ರಮುಖ ನಾಯಕರುಗಳನ್ನು ರಾಜ್ಯಕ್ಕೆ ಕಳಿಸ್ಕೊಟ್ಟು ಇರುವಂತಹ ಅಸಮಾಧಾನವನ್ನು ಶಮನ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಇದರ ಜೊತೆಗೆ ಕೇವಲ ಬಿಜೆಪಿ ವರಿಷ್ಠರು ಅಷ್ಟೇ ಅಲ್ಲದೆ RSS ಕಡೆಯಿಂದಲೂ ಕೂಡ ಸೂಚನೆಗಳು ಬಂದಿದ್ವು. ಹೀಗಾಗಿ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಅಶ್ವಥ್ ನಾರಾಯಣ್ ಅವರ ನಿವಾಸಕ್ಕೆ ಒಂದು ಕಡೆ ವಿಜೇಂದ್ರ, ಮತ್ತೊಂದು ಕಡೆ ರೆಬಲ್ಸ್ ಟೀಮ್ನಲ್ಲಿದ್ದಂತಹ ಲಿಂಬಾವಳಿ ಅವರನ್ನು ಕರೆದು ಮಾತಾಡಿರುವಂಥದ್ದು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಡೆದಂಥ ಒಂದು ಚರ್ಚೆಯಲ್ಲಿ ಪ್ರಮುಖವಾಗಿ ಆಗಿರುವಂಥದ್ದು ಏನಂತ ಹೇಳಿದ್ರೆ, ಈಗಾಗಲೇ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ, ವರಿಷ್ಠರ ಆದೇಶದಂತೆ ಎಲ್ಲರೂ ಕೂಡ ಒಗ್ಗೂಡಿ ಹೋಗಬೇಕು ಅಂತ. ಯಾಕಂತ ಹೇಳಿದ್ರೆ ಯಾವುದೇ ಒಬ್ಬ ಅಧ್ಯಕ್ಷ ಇಲ್ಲದೇ ಇದ್ದರೆ ಪಕ್ಷವನ್ನು ಮುನ್ನಡೆಸೋದು ಕಷ್ಟ ಆಗುತ್ತೆ. ಪ್ರತಿದಿನವೂ ಕೂಡ ಕಾಂಗ್ರೆಸ್ ಸರ್ಕಾರ ಒಂದಲ್ಲ ಒಂದು ಅಸ್ತ್ರಗಳನ್ನು, ಪ್ರತಿಭಟನಾ ಅಸ್ತ್ರಗಳನ್ನು ಕೊಡ್ತಿರೋದ್ರಿಂದ ಅದರ ವಿರುದ್ಧ ಹೋರಾಟದ ರೂಪುರೇಷೆಗಳನ್ನು ಮಾಡಬೇಕಾಗಿದೆ. ಹೀಗಾಗಿ ವಿಜೇಂದ್ರ ಅವರ ಹೆಸರು ಬಹುತೇಕ ನಿಶ್ಚಿತ ಆಗಿರೋದ್ರಿಂದ ನೀವು ಈಗ ಅವ್ರ ಜೊತೆ ಹೋಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಆದರೆ ಜೋಶಿ ಆಗಿರ್ಬೋದು, ಬೇರೆ ಬೇರೆ ನಾಯಕರುಗಳು ಹೇಳಿದಂತಹ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡಂತಹ ಅರವಿಂದ್ ಲಿಂಬಾವಳಿ ಅವರು ನೇರವಾಗಿ ಹೇಳಿದ್ದಾರೆ, ಯಾರೆಲ್ಲ ರೆಬಲ್ಸ್ ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀವೋ ಈ ಕ್ಷಣಕ್ಕೂ ಕೂಡ ನಾವು ವಿಜೇಂದ್ರ ಅವರನ್ನು ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಯಾಕಂತ ಹೇಳಿದ್ರೆ ನಮಗೆ ಇಲ್ಲಿ ಯಡಿಯೂರಪ್ಪನೋ, ವಿಜೇಂದ್ರನೋ, ರಾಘವೇಂದ್ರನೋ ಇಲ್ಲಿ ಸಮಸ್ಯೆ ಆಗ್ತಾ ಇಲ್ಲ. ಆದರೆ ಅವ್ರ ಸುತ್ತಲೂ ಇರುವಂತಹ ಒಂದು ಟೀಮ್ ಏನಿದೆ ಆ ಟೀಮ್ ಬಿಜೆಪಿ ಕಚೇರಿಯಲ್ಲಿ ಬಂದು ಕೂತಿದೆ. ಆ ಟೀಮ್ ಇಲ್ಲದೆ ಯಾವುದೇ ಕೆಲಸಗಳು ಕೂಡ ಬಿಜೆಪಿ ಕಚೇರಿಯಲ್ಲಿ ಆಗ್ತಿಲ್ಲ. ಹೀಗಾಗಿ ಆ ಟೀಮಿಂದ ಸಮಸ್ಯೆ ಆಗ್ತಿರೋದ್ರಿಂದ ನಾವು ನಿಮ್ಮನ್ನು ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ವಾದವನ್ನು ನಿನ್ನೆ ಜೋಶಿ ಅವರ ಮುಂದೆ ಲಿಂಬಾವಳಿ ಅವರು ಇಟ್ಟಿರುವಂಥದ್ದು. ಆದರೆ ಲಿಂಬಾವಳಿ ಅವರ ಮಾತನ್ನು ಕೇಳಿಸ್ಕೊಂಡಂತಹ ಜೋಶಿ ಅವರು ಈಗಾಗಲೇ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ, ನೀವು ಅವ್ರ ಜೊತೆ ಹೋಗಬೇಕು, ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಇದ್ದರೆ ನೋಡೋಣ ಅನ್ನುವಂಥದ್ದು. ಬಹುತೇಕ ಸೋಮವಾರ ವಿಜೇಂದ್ರ ಅವರ ಹೆಸರು ಘೋಷಣೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಆದರೆ ಈ ಹಿಂದೆ ವಿಜೇಂದ್ರ ಅವರ ಜೊತೆಗೆ ಇದ್ದಂತಹ ಯಾರೆಲ್ಲ ನಾಯಕರಿಗೆ ಅವಕಾಶಗಳು ಸಿಕ್ಕಿತ್ತೋ, ಯಾರೆಲ್ಲ ಪದಾಧಿಕಾರಿಗಳಾಗಿದ್ದಾರೋ ಅವರಲ್ಲಿ ಒಂದಷ್ಟು ಬದಲಾವಣೆಗಳು ಆಗುವಂತಹ ಒಂದು ಸಾಧ್ಯತೆ ಇದೆ. ಅಷ್ಟರ ಮಟ್ಟಿಗೆ ರೆಬಲ್ಸ್ ಅವರು ಸಕ್ಸಸ್ ಆದರೂ ಕೂಡ ಆಶ್ಚರ್ಯ ಇಲ್ಲ ಅಖಿಲೇಶ್.